ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋ ಮಾಡುವ ಒಂದು ಉದ್ದೇಶ ಏನಪ್ಪಾ ಅಂದರೆ, ನಮ್ಮ ಚಾನಲಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಿಡುಗಡೆಯಾದಂತಹ ಶ್ರೀವಿದ್ಯೆ ಸಂಚಿಕೆಗಳನ್ನು ಎಲ್ಲರೂ ನೋಡಿ ಪ್ರೋತ್ಸಾಹಿಸ್ತಾ ಇದ್ದೀರಾ. ಹಾಗೆ ಸಾಕಷ್ಟು ಕಮೆಂಟ್ಸ್ ಬರ್ತಾ ಇದೆ, ನಾವು ಶ್ರೀವಿದ್ಯೆಯ ಒಂದು ಸಾಧನೆಯನ್ನು ಮಾಡಬೇಕು, ಹಾಗೆ ಅದರ ಒಂದು ದೀಕ್ಷೆಯನ್ನು ಪಡ್ಕೋಬೇಕಾದ್ರೆ ನಾವು ಸಂಪರ್ಕ ಮಾಡಬೇಕು ಅನ್ನುವ ಒಂದು ಎಲ್ಲರೂ ಪ್ರಶ್ನೆಯನ್ನು ಮಾಡ್ತಾ ಇದ್ದೀರಾ. ಅಷ್ಟೇ ಅಲ್ಲ, ಈ ವಿಡಿಯೋವನ್ನು ಮಾಡುವ ಉದ್ದೇಶ ಏನಪ್ಪ ಅಂದರೆ, ಸಾಕಷ್ಟು ಕರೆಗಳು ಬರ್ತಾ ಇದೆ ನಮಗೆ. ಕಮೆಂಟ್ಸಲ್ಲಿ ನಾವು ತಿಳಿಸ್ತಾ ಇದ್ದೀವಿ, ಮುಂದಿನ ವಾರ ನಾವು ಮೀಟ್ ಆಗಿ ಅಮ್ಮನ್ನ ನಾವು ಡೀಟೇಲ್ಸ್ ಕೊಡ್ತೀವಿ ಅಂತ. ಆದರೂ ಸಹ ನಮಗೆ ಪ್ರತಿ ದಿವಸ ಸಾಕಷ್ಟು ಕರೆಗಳು ಬರ್ತಾ ಇದೆ, ಶ್ರೀವಿದ್ಯೆಯ ಒಂದು ಸಾಧನೆಯ ಮಾಹಿತಿ ಬೇಕು ಅಂತ ಹೇಳಿ. ಹಾಗಾಗಿ ಈ ಒಂದು ವಿಡಿಯೋವನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋದಲ್ಲಿ ನಾವು ಶ್ರೀವಿದ್ಯೆಯ ಒಂದು ದೀಕ್ಷೆಯನ್ನು ಪಡ್ಕೋಬೇಕು ಅಂದರೆ ನೀವು ಎಲ್ಲಿ ಸಂಪರ್ಕ ಮಾಡಬೇಕು ಆ ಒಂದು ಮಾಹಿತಿಯನ್ನು ತಿಳಿಸ್ತೀವಿ. ಅಷ್ಟೇ ಅಲ್ಲ, ಅಮ್ಮನವರ ಒಂದು ಸಂಪರ್ಕದ ಸಂಖ್ಯೆಯನ್ನು ಸಹ ಎಲ್ಲರೂ ಕೇಳ್ತಾ ಇದ್ದಾರೆ. ಹಾಗಾಗಿ ರಮಣಿ ತ್ಯಾಗರಾಜನ್ ಅಮ್ಮನವರನ್ನು ಸಂಪರ್ಕಿಸಬೇಕಂದ್ರೆ ಸಹ ಎಲ್ಲಿ ಯಾವ ಒಂದು ಸಂಖ್ಯೆಯಲ್ಲಿ ಸಂಪರ್ಕಿಸಬೇಕು ಅನ್ನುವ ಒಂದು ಮಾಹಿತಿ ಸಹ ನಾವು ಈ ವಿಡಿಯೋದಲ್ಲಿ ನೀಡ್ತೀವಿ. ಹಾಗಾಗಿ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಈ ಒಂದು ಮಾಹಿತಿಯನ್ನು ಪಡೆದು ಎಲ್ಲರೂ ಒಂದು ಶ್ರೀವಿದ್ಯೆಯ ಸಾಧನೆಯನ್ನು ಮಾಡಿ ನಿಮಗೆ ದೇವಿಯ ಅನುಗ್ರಹ ಆಗಲಿ ಅಂತ ನಾವೆಲ್ಲರೂ ಬಯಸ್ತೀವಿ. ತಡ ಮಾಡದೆ ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ಮೊದಲಿಗೆ ರಮಣಿ ತ್ಯಾಗರಾಜನ್ ಅಮ್ಮನವರಿಗೆ ದೀಕ್ಷೆಯನ್ನು ಕೊಟ್ಟಂತಹ ಗುರು ವಿದ್ಯಾಂಬಾ ಸರಸ್ವತಿ ಅಂತ. ಅವರ ಆಶ್ರಮ ಬಂದು ತಮಿಳುನಾಡಿನಲ್ಲಿ ಇರ್ತಕ್ಕಂತಹ ನಾಮಕಲ್ ಎಂಬ ಒಂದು ಊರಿನಲ್ಲಿ ಲಲಿತಾ ಮಹಿಳಾ ಸಮಾಜ್ ಎಂಬ ಆಶ್ರಮದಲ್ಲಿ ಅವರು ಇದ್ದಾರೆ. ಹಾಗಾಗಿ ವಿದ್ಯಾಂಬಾ ಸರಸ್ವತಿ ಅವರೇ ದೀಕ್ಷೆಯನ್ನು ಕೊಡುವಂತಹ ಗುರು. ಹಾಗಾಗಿ ರಮಣಿ ತ್ಯಾಗರಾಜನ್ ಅಮ್ಮನವರು ಸಹ ದೀಕ್ಷೆಯನ್ನು ಕೊಡುವುದಕ್ಕೆ ಆಗುವುದಿಲ್ಲ. ಹಾಗಾಗಿ ಎಲ್ಲರೂ ವಿದ್ಯಾಂಬಾ ಸರಸ್ವತಿ ಗುರುವಿನ ಮುಖಾಂತರವೇ ದೀಕ್ಷೆಯನ್ನು ಪಡ್ಕೋಬೇಕಾಗುತ್ತೆ. ಅದರ ಎಲ್ಲ ವಿವರಗಳು ನಮ್ಮ ವಿಡಿಯೋದಲ್ಲಿ ಇರುತ್ತೆ, ಪೂರ್ತಿಯಾಗಿ ನೋಡಿ. ನಮ್ಮ ವಿಡಿಯೋದಲ್ಲಿ ಲಲಿತಾ ಮಹಿಳಾ ಸಮಾಜ ಒಂದು ಅಡ್ರೆಸ್ ಇರ್ಬೋದು, ಹಾಗೆ ಕಾಂಟ್ಯಾಕ್ಟ್ ನಂಬರ್, ಅಲ್ಲಿಂದ ಇಮೇಲ್ ID ಎಲ್ಲವೂ ನಾವು ನೀಡ್ತೀವಿ. ನಾವು ಕೊಟ್ಟಿರುವಂತಹ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ನೀವು ಬರೆದಿಟ್ಕೊಂಡು ಅಲ್ಲಿ ನೀವು ಸಂಪರ್ಕವನ್ನು ಮಾಡಿ ದೀಕ್ಷೆಯನ್ನು ಪಡ್ಕೊಳ್ಳುವಂತಹ ಒಂದು ನಿರ್ದಿಷ್ಟವಾದ ಸಮಯ ಇರ್ಬೋದು, ಯಾವಾಗ ದೀಕ್ಷೆ ಕೊಡ್ತಾರೆ ಎಲ್ಲವನ್ನು ನೀವು ತಿಳ್ಕೊಂಡು ಹೋಗಿ ದೀಕ್ಷೆಯನ್ನು ಪಡ್ಕೋಬೋದಾಗಿದೆ ನೀವು ಅಲ್ಲಿ. ಅಷ್ಟೇ ಅಲ್ಲ ವೀಕ್ಷಕರೇ, ತಮಿಳುನಾಡಲ್ಲಿ ಇರುವಂತಹ ಆಶ್ರಮ ಆಗಿರೋದರಿಂದ ಅಲ್ಲಿ ನೀವು ತಮಿಳ್ ಹಾಗೆ ಇಂಗ್ಲೀಷ್ ಹಾಗೆ ತೆಲುಗು ಈ 3 ಭಾಷೆಯಲ್ಲಿ ನೀವು ಸಂಪರ್ಕ ಮಾಡ್ಬೋದಾಗಿದೆ. ಗುರು ದಕ್ಷಿಣೆ ಅಂತ ನಿಮ್ಮ ಶಕ್ತಿ ಅನುಸಾರ ಹೂವು, ಹಣ್ಣು, ಕಾಯಿ ಹಾಗೆ ನಿಮ್ಮ ಶಕ್ತಿ ಅನುಸಾರ ದಕ್ಷಿಣೆಯನ್ನು ಕೊಟ್ಟು ನೀವು ಬರಬೇಕಾಗುತ್ತೆ ವೀಕ್ಷಕರೇ. ಯಾಕೆಂದರೆ ಗುರುವಿನಿಂದ ನಾವು ವಿದ್ಯೆಯನ್ನು ಕಲಿತರೂ ಸಹ ಅದು ಉಚಿತವಾಗಿ ಕಲಿಬಾರ್ದು. ನಾವು ಗುರುದಕ್ಷಿಣೆಯನ್ನು ಕೊಟ್ಟೆ ಆ ವಿದ್ಯೆಯನ್ನು ಕಲಿಬೇಕು. ಹಾಗಾಗಿ ನಿಮ್ಮ ಶಕ್ತಿ ಅನುಸಾರ ನೀವು ಆ ದಕ್ಷಿಣೆಯನ್ನು ಕೊಟ್ಟು ನೀವು ಬರ್ಬೋದು. ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಅವರು ಯಾವುದೂ ಕೇಳುವುದಿಲ್ಲ. ಹಾಗಾಗಿ ನಮ್ಮ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರುವಂತಹ ಆಶ್ರಮದ ಡೀಟೇಲ್ಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ ನಂಬರ್ ಆಗಿರ್ಬೋದು, ಎಲ್ಲವೂ ನಿಮಗೆ ಉಪಯೋಗ ಆಗುತ್ತೆ ಅಂತ ನಾವು ತಿಳ್ಕೊತೀವಿ. ಎಲ್ಲ ಡೀಟೇಲ್ಸನ್ನು ನೀವು ಬರೆದಿಟ್ಕೊಂಡು ನೀವು ಅಲ್ಲಿ ಸಂಪರ್ಕವನ್ನು ಮಾಡಿ ನೀವು ಎಲ್ಲರೂ ಒಂದು ಶ್ರೀವಿದ್ಯೆಯ ದೀಕ್ಷೆಯನ್ನು ನೀವು ಪಡೆಯಿರಿ. ಅಷ್ಟೇ ಅಲ್ಲ ವೀಕ್ಷಕರೇ, ನಮ್ಮ ಚಾನಲಲ್ಲಿ ಇನ್ನಷ್ಟು ಜ್ಞಾನಭರಿತವಾದ ಒಂದು ವಿಡಿಯೋಗಳು ಸಂಚಿಕೆಗಳು ನಮ್ಮ ಚಾನಲಲ್ಲಿ ಪ್ರಸ್ತುತ ಆಗುತ್ತೆ. ಹಾಗಾಗಿ ನಮ್ಮ ಚಾನಲನ್ನು ರೆಗ್ಯುಲರ್ ಆಗಿ ವೀಕ್ಷಣೆ ಮಾಡ್ತಾ ಇರಿ. ಸಾಕಷ್ಟು ಉಪಯೋಗ ಆಗುವಂತಹ ಒಂದು ಮಾಹಿತಿಯನ್ನು ನಮ್ಮ ಚಾನಲಲ್ಲಿ ನಾವು ನೀಡ್ತೀವಿ. ಅಷ್ಟೇ ಅಲ್ಲ ವೀಕ್ಷಕರೇ, ರಮಣಿ ತ್ಯಾಗರಾಜನ್ ಅಮ್ಮನವರಿಂದ ಇನ್ನಷ್ಟು ಸಾಕಷ್ಟು ಸಂಚಿಕೆಗಳನ್ನು ನಾವು ಪ್ರಸ್ತುತಪಡಿಸ್ತೀವಿ. ಅವರ ಜ್ಞಾನ ಭಂಡಾರದಲ್ಲಿ ಯಾವ ಯಾವ ವಿಚಾರವಿದೆಯೋ ಎಲ್ಲ ವಿಚಾರವನ್ನು ನಾವು ತಿಳಿಸುವ ಪ್ರಯತ್ನವನ್ನು ನಮ್ಮ ಚಾನಲಲ್ಲಿ ನಾವು ಮಾಡ್ತೀವಿ. ಅಷ್ಟೇ ಅಲ್ಲ ವೀಕ್ಷಕರೇ, ರಮಣಿ ತ್ಯಾಗರಾಜನ್ ಅಮ್ಮನವರ ಕಾಂಟ್ಯಾಕ್ಟ್ ನಂಬರ್ ಸಹ ಎಲ್ಲರೂ ಕೇಳ್ತಾ ಇದ್ದಾರೆ. ಹಾಗಾಗಿ ನಾವು ಅವರಿಂದ ಕೇಳಿಯೇ ಕೊಡಬೇಕಾಗುತ್ತೆ ಯಾವ ನಂಬರ್ ಕೊಡಬೇಕು ಅಂತ. ನಾವು ಮುಂದಿನ ವಾರ ಅಮ್ಮನವ್ರನ್ನ ಭೇಟಿ ಆಗ್ತಾ ಇದ್ದೀವಿ. ಯಾವ ನಂಬರ್ ಕೊಡಬಹುದು ಅವೆಲ್ಲವೂ ಸಹ ಅವರೇ ಹೇಳ್ತಾರೆ. ಅವರು ಕೊಟ್ಟಿರುವಂತಹ ನಂಬರ್ ಯಾವ ಸಮಯಕ್ಕೆ ಸಂಪರ್ಕಿಸಬಹುದು ಅಂತ ತಿಳ್ಕೊಂಡು ನೀವು ಅವರನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಯಾವುದೇ ಒಂದು ಶ್ರೀವಿದ್ಯೆದ ಡೌಟ್ಸ್ ಇರ್ಬೋದು ಎಲ್ಲವೂ ನೀವು ಕೇಳಿ ನೀವು ಬಗೆಹರಿಸ್ಕೊಳ್ಬಹುದು. ಎಲ್ಲರೂ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾವು ಮುಗಿಸ್ತಾ ಇದ್ದೀವಿ.
ಹಾಗಾಗಿ ಈ ಒಂದು ಮಾಹಿತಿಯನ್ನು ನೀವು ಎಲ್ಲರಿಗೂ ಶೇರ್ ಮಾಡುವುದರಿಂದ ಇನ್ನಷ್ಟು ಜನಕ್ಕೆ ಈ ಒಂದು ಮಾಹಿತಿ ತಲುಪುತ್ತೆ. ಹಾಗಾಗಿ ನಮ್ಮ ಚಾನಲನ್ನು ಪ್ರೋತ್ಸಾಹಿಸಿ ಇಲ್ಲಿವರೆಗೂ ಬೆಳೆಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋವನ್ನು ನಾವು ಇಲ್ಲಿ ಮುಗಿಸ್ತಾ ಇದ್ದೀವಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.